ಅಂಡ್ 1 minute ಹಾಗೆ ಇವರಿಷ್ಟೆಲ್ಲ ಹೇಳಿದ್ರು ಅದೆಲ್ಲ ಕಾಣ್ಲಿಕ್ಕೆ ಕಾರಣಕರ್ತರಾಗಿರುವಂತವ್ರು ನಮ್ಮ ಲಕ್ಷ್ಮಿ ಅವರು. ಜೋರಾದ ಚಪ್ಪಾಳೆ ಬರಲಿ ಗೈಸ್. ವಂಡರ್ಫುಲ್ ಫ್ಯಾಷನ್ ಡಿಸೈನರ್, ಜೋರಾಗಿ ಚಪ್ಪಾಳೆ ಬರಬೇಕು. ಆಫ್ ಕೋರ್ಸ್ ಇದು ಫಸ್ಟ್ ಟೈಮ್ ಅಲ್ಲ, ಲಕ್ಷ್ಮಿ ಅವ್ರು ನನಗೆ ಮುಂಚೆನೂ ಸಿಕ್ಕಿದ್ರು. ಟ್ವಿಂಕಲ್ ಟ್ವಿಂಕಲ್ ಅಲ್ಲಿ ನಂದು ಒಂದೇ ಒಂದು ಓವರ್ ನೈಟ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋರು ಇವರು. ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಲಕ್ಕಿ ಟು ಹ್ಯಾವ್ ಇನ್ ಮೈ ಲೈಫ್. ನಂಗೆ ಪ್ರತಿ ಸಲ ಗಾರ್ಜಿಯಸ್ ಆಗಿ ಕಾಣಿಸ್ಬೇಕು ಅಂದ್ರೆ ಇಟ್ ಇಸ್ ಲಕ್ಷ್ಮಿ. ನಾನು ಯಾವಾಗಲೂ ಅಷ್ಟೇ ತಾರಕ್ ಸರ್ನ ಹೇಳಿದ್ದು, ಸರ್ ಈ ಕಾಸ್ಟ್ಯೂಮ್ ಬೇಕು ಅಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ನಮ್ಮ ಲಕ್ಷ್ಮೀ ಕೃಷ್ಣ ಅವರಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ ಫಾರ್ ಆಲ್ವೇಸ್ ಮೇಕಿಂಗ್ ಯು ಲುಕ್ ಗಾರ್ಜಿಯಸ್. ಥ್ಯಾಂಕ್ ಯು. ಆ್ಯಂಡ್ ಎಸ್, ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಅಫ್ಕೋರ್ಸ್ ಲೈಕ್ 2 ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಮಾಡ್ತೀನಿ, ಬಟ್ ಈ ಒಂದು ಪ್ರೀತಿ ಇಟ್ಕೊಂಡು ಇನ್ನು ಶಾರ್ಟ್ ನೋಟಿಸ್ 2-3 ದಿವಸದ ಹಿಂದೆ ಹೇಳಿದ್ರು ಕೂಡ ಇಲ್ಲಿ ಬಂದಿದ್ದೀರಾ, ನಂಗೆ ತುಂಬ ಖುಷಿ ಆಗ್ತದೆ. ತಾರಕ್ ಸರ್ ನಿಮ್ಗೆಲ್ಲರ ಬಗ್ಗೆ ನಾನು ಹೇಳ್ತೀನಿ, ಬಟ್ ನಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇವಾಗ ಬಂದಿರುವಂಥ ಈ ನಮ್ಮ ಮುದ್ದಾಗಿರೋ ಹೃದಯಗಳಿದಾವಲ್ಲ, ಐ ವಾಂಟ್ ಟು ಥ್ಯಾಂಕ್ ದೆಮ್ ಫಸ್ಟ್, ದೆನ್ ನಮ್ಮ ಸ್ಟೋರೀಸ್ ಶುರು ಮಾಡ್ತೀನಿ ನಾನು. ಫಸ್ಟ್ ಐ ವುಡ್ ಲವ್ ಟು ಥ್ಯಾಂಕ್ ಮೈ ಬ್ಯೂಟಿಫುಲ್ ಗೆಸ್ಟ್ ಓವರ್ ಹಿಯರ್. ನಾನು ಅಂದರೆ ಪ್ರತಿ ಸಲ ಕರೆದಾಗ ಬಂದಿದ್ದಾರೆ ಆ್ಯಂಡ್ ಇಟ್ಸ್ ರಿಯಲಿ ಹ್ಯಾಪಿ ಆ್ಯಂಡ್ ಸ್ವೀಟ್ ಆಫ್ ಯು ಕಾರ್ತಿಕ್ ದಟ್ ಫಸ್ಟ್ ಟೈಮ್ ಅಂದರೆ ನಾನು ಕರೆದಿರೋದು ಆ್ಯಂಡ್ ನೀವು ಬಂದಿದ್ದೀರೋ ಕೂಡ. ನಾನು ನಿಮ್ಮ ಇವೆಂಟ್ಸಿಗೆ ಬರೋಕ್ಕಾಗಿರಲಿಲ್ಲ ಸಂದರ್ಭಗಳಿಂದ, ಬಟ್ ನಾನು ಕಾಲ್ ಮಾಡ್ತಿದ್ದ ಹಾಗೆ ಅಫ್ಕೋರ್ಸ್ ನಾನು ಬರ್ತೀನಿ ಅಂತ ಹೇಳಿದ್ರು. ನಾನೇನು ಅವರಿಗೆ ಪ್ಲೀಸ್ ಬನ್ನಿ ಅದು ಇದೊಂದು ಹೇಳಬೇಕೇ ಆಗಿರಲಿಲ್ಲ. ಯು ಸೋ ಸ್ವೀಟ್, ಇಟ್ಸ್ ಸೋ ಸ್ವೀಟ್ ಆಫ್ ಯು ಟು ಕಮ್. ಆ್ಯಂಡ್ 3 ವರ್ಷದ ನಂತರ ನಾವು ಭೇಟಿ ಆಗ್ತಿದ್ದೀವಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ 2 ವರ್ಷ 2 ವರ್ಷ ಆದಮೇಲೆ ಆ್ಯಂಡ್ ನಮೃತ ನಂದು ಮೂವಿ ಲಾಂಚಿಗೆ ಆ್ಯಕ್ಚುಲಿ ಇವ್ರು ಬರಲೇ ಇಲ್ಲ ಗೊತ್ತಾ, ಎಲ್ಲೋ ಇದ್ರು ಮೈಸೂರಲ್ಲಿ ತಿರುಗಾಡ್ತಾ ಇದ್ರು. ಬಟ್ ಎನಿವೇಸ್ ಅವ್ರು ಬರಬೇಕಿತ್ತು, ಆ್ಯಕ್ಚುಲಿ ಸಂದರ್ಭಗಳಿಂದ ಬರೋಕ್ಕಾಗಿಲ್ಲ. ಬಟ್ ನೀತು ಮತ್ತು ಸಿರಿ ಮ್ಯಾಮ್ ನೀವಿಬ್ರು ಯಾವಾಗಲೂ ಇದ್ರೆ, ಯು ಆರ್ ಆಲ್ವೇಸ್ ದೇರ್ ಇನ್ ಮೈ ಸಕ್ಸಸ್ ಆ್ಯಂಡ್ ಮೈ ಜರ್ನಿ ಆ್ಯಂಡ್ ಮೈ ಹಾರ್ಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯುವರ್ ಹಸ್ಬೆಂಡ್ ಟು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ರಿಯಲಿ ಮೀನ್ಸ್ ಅ ಲಾಟ್. ಮೀಡಿಯಾ ನೀವಿಲ್ಲದೆ ನಾವಿಲ್ಲ ಅನ್ನೋದನ್ನ ಪ್ರತಿ ಸಲ ನಮ್ಮ ಲಾಂಚ್ ನಮ್ದು ಏನೇ ಆದರೂ ಪ್ರೋಗ್ರಾಮ್ಸ್ ನಾನಿದ್ದು ಹೇಳಿದ್ದೀನಿ, ಇದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಅಫ್ಕೋರ್ಸ್ ಯು ಆರ್ ದ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ಎನಿ ಪ್ರಾಜೆಕ್ಟ್ ಟು ಬಿಕಮ್ ಸಕ್ಸಸ್ಫುಲ್. ನೀವಿಲ್ಲದೆ ನಾವಿಲ್ಲ. ಸೊ ಸುಮ್ಮನೆ ಒಂದು ಯೂಟ್ಯೂಬಲ್ಲಿ ಲಾಂಚ್ ಮಾಡ್ಬೋದಿತ್ತು. ಸಹಜವಾಗಿ ಆಲ್ಬಮ್ ಸಾಂಗ್ ಅಂದರೆ ಯೂಟ್ಯೂಬಲ್ಲೇ ಲಾಂಚ್ ಮಾಡ್ತಾರೆ, ಯಾರು ಒಂದು ಈವೆಂಟ್ ಇಟ್ಕೊಳ್ತಾರೆ, ಇಟ್ಸ್ ವೆರಿ ರೇರ್. ಬಟ್ ಇಂಥ ಒಂದು ಪರಿಸ್ಥಿತಿಲಿ ನಮ್ಮ ತಾರಕ್ ಸರ್ ಕೂಡ ಹೇಳಿದ ತಕ್ಷಣ ಏನು ಕೇಳದೆ ಅವ್ರು ಬಂದಿದ್ದಾರೆ. ನನಗೆ ತುಂಬ ಖುಷಿ ಏನು ಅಂದರೆ ಈ ಒಂದು ಸಪೋರ್ಟ್ ನಿಮ್ಮಿಂದ ನಾನು ನೋಡ್ತಿರೋಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಮುಂದುವರಿತಾ ಇದೆ, ಇದಕ್ಕೆ ಕಾರಣ ಕೂಡ ನೀವೇ. ಆ್ಯಂಡ್ ನೀವು ನಮ್ಮನ್ನ ಹೇಗೆ ತೋರಿಸ್ತೀರೋ ಅದ್ರ ಮೇಲೆ ನಮ್ಮ ಪ್ರಾಜೆಕ್ಟ್ ಇನ್ ಫ್ಯೂಚರ್ ಕೂಡ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್ ನೀವೇ ನಮ್ಮನ್ನ ಸಕ್ಸಸ್ಫುಲ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮನ್ನ ಆಡಿಯನ್ಸ್ಗೆ ಮುಟ್ಟುವಂಥ ಒಂದು ಶ್ರಮ ಏನಿದೆ ಅದು ನಿಮ್ಮ ಮೂಲಕ ಆಗುತ್ತೆ. ನೀವೇನು ತೋರಿಸ್ತೀರೋ ಅದನ್ನೇ ಜನ ನಂಬ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಒಂದು ಹಾರ್ಡ್ ವರ್ಕ್ನ ಇಲ್ಲಿ ಈ ಕ್ರಿಯೇಟಿವಿಟಿ ಮೂಲಕ ತೋರಿಸೋದಕ್ಕೆ, ಪ್ರತಿ ಪಬ್ಲಿಕ್ಕಿಗೂ ಈ ಒಂದು ಮೆಸೇಜ್ನ ತಲುಪಿಸೋದಕ್ಕೆ. ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ ನಿಮ್ಮೆಲ್ಲರ ಮುಂದೆ. ಸೊ ಈ ಒಂದು ತಂಡ ಫಸ್ಟ್ ತಾರಕ್ ಸರ್ ನನ್ನ ಮೀಟ್ ಆಗಿದ ತಕ್ಷಣ ಹೇಳಿದ್ದು ಒಂದೇ, ನಂಗೆ ಕಾಣಿಸಿರೋದು ಒಂದೇ. ಅವಾಗ ಒಬ್ಬ ತಂದೆ ತನ್ನ ಮಗಳಿಗಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋ ಒಂದು ಇಚ್ಛೆ. ಪ್ರತಿಯೊಬ್ಬ ತಂದೆಗೂ ತನ್ನ ಮಗಳಿಗೋಸ್ಕರ ಏನಾದರೂ ಮಾಡಬೇಕಂತ ಇರುತ್ತೆ. ಬಟ್ ಇವರ ಡ್ರೀಮ್, ಇವರ ಪ್ಯಾಷನ್, ಇವರ ಪ್ರೀತಿ ಡ್ಯಾನ್ಸ್, ಅದನ್ನೇ ನೀವು ಎದುರುಗಡೆ ತಂದು ತೋರಿಸ್ಬೇಕಂತ ಇದ್ದಾರೆ. ತಾರಕ್ ಸರ್ ಯಾರಿಗೆ ಗೊತ್ತಿಲ್ಲ, ಎವ್ರಿ ಒನ್ ನೋಸ್ ತಾರಕ್ ಸರ್. ಬಟ್ ಅವ್ರದ್ದು ಮೊದಲನೇ ಆಲ್ಬಮ್ ಇದು. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಅವರ ಮಗಳನ್ನ ದೊಡ್ಡ ವರ್ಷನಾಗಿ ನನ್ನ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದರಲ್ಲಿ ಜಸ್ಟ್ ಪ್ರೀತಿ ಕಾಣಿಸಿರೋದು. ಈ ಪ್ರೀತಿಗೋಸ್ಕರ ನಾನು ಈ ಒಂದು ಪ್ರಾಜೆಕ್ಟ್ನ ಒಪ್ಕೊಂಡೆ. ನನ್ನ ಫ್ಯಾಮ್ಸಿಗೂ ಕೂಡ ನಾನು ತುಂಬ ಟೈಮಿಂದ ನನ್ನ ಕಡೆಯಿಂದ ಏನೂ ಕೊಟ್ಟಿರಲಿಲ್ಲ. ಸೊ ಇದು ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಅಟೆಂಪ್ಟ್ ನನ್ನ ಫ್ಯಾಮ್ಸಿಗೋಸ್ಕರ. ನನ್ನ ಕ್ಯಾರೆಕ್ಟರ್ ಕೂಡ ನನ್ನ ಸಾರಿ ನೋಡಿರ್ತೀರ, ಈ ಥರನೂ ನಾನು ಕಾಣಿಸ್ಕೊಳ್ತೀನಿ. ಇದಕ್ಕೆ ಎಲ್ಲ ಪಾಸಿಬಲ್ ಆಗಿರೋದು ಇಟ್ಸ್ ಥ್ರೂ ಹಿಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೂಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಯೂಟಿಫುಲ್ ತೋರಿಸಿರೋ ಅಂತ ಸಂಕೇತ್ ಸರ್, ಏನ್ ಆ ಕಡೆ ಈ ಕಡೆ ಶಿಫ್ಟ್ ಆಗ್ತಿದ್ದೀರಾ? ಇವರು ನೋಡಿ ಇಲ್ಲೇ ಆಕ್ಚುಲಿ ತುಂಬಾ ಚೆನ್ನಾಗಿ ನನ್ನ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ಸೆಟ್ ನಾನು ಕೇಳಿದೆ, ಸರ್ ಇದು ನಾನು ಕಾಣಿಸ್ತೀನ ಅಂತ ಸುಮ್ಮನೆ ಬಂದು ಫಸ್ಟ್ ಟೈಮ್ ಕೇಳಿದೆ, ನಾನು ಮಾನಿಟರ್ ನೋಡಿರ್ಲಿಲ್ಲ. ಅಷ್ಟೊತ್ತಿಗೆ ಅವರು ಅಂತ ಇಷ್ಟೇ ಸಿಂಪಲ್, ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೋಗಿಲ್ಲ ಅಂತ ಹೇಳಿದ್ರು. ನಾನು ಓಕೆ ಏನೋ ನಂಬ್ತೀನಿ ಅಂತ ಅನ್ಕೊಂಡ್ಬಂದೆ, ಬಟ್ ನಂಬಿದಕ್ಕೂ ಸಾರ್ಥಕ ಆಯ್ತು ಇವತ್ತು. ನಾನು ಮಾನಿಟರ್ ನೋಡಿದಿರೋದಕ್ಕೂ ಸಾರ್ಥಕ ಆಯಿತು. ಐ ಕುಡ್ ಟ್ರಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್.